ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಕ್ಯರು ನಿಮ್ಮನ್ನು ಎದುರಿಸಿ ನಿಮಗೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ಮಾರ್ಗದಲ್ಲಿ ನಿಮಗೆ ಎದುರಾಗಿ ಬಂದು ನೀವು ದಣಿದು ಬಳಲಿದವರಾಗಿದ್ದಾಗ ನಿಮ್ಮವರಲ್ಲಿ ನಿಮ್ಮ ಹಿಂದೆ ಬಿದ್ದ ಬಲಹೀನರನ್ನೆಲ್ಲ ಸಂಹಾರ ಮಾಡಿದರಲ್ಲ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ನಿಮ್ಮ ಸುತ್ತಲೂ ಯಾವ ಶತ್ರುಗಳು ಇಲ್ಲದಂತೆ ಮಾಡಿದಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ವಿಶ್ರಾಂತಿ ದಯಪಾಲಿಸಿದ ಮೇಲೆ ಭೂಮಿಯ ಮೇಲೆ ಇರುವ ಅಮಾಲೇಕ್ಯರ ಹೆಸರನ್ನೇ ಉಳಿಯದಂತೆ ಅಳಿಸಿ ಹಾಕಬೇಕು ಎಂಬುದನ್ನು ಮರೆಯಬಾರದು. ಇಲ್ಲಿ ದೇವರು ಹೇಳ್ತಿದ್ದಾರೆ, ಅಮಾಲೇಕ್ಯರನ್ನು ಭೂಮಿಯ ಮೇಲಿನಿಂದ ಅಳಿಸಿ ಹಾಕಬೇಕು. ಅಮಾಲೇಕ್ಯರು ಬದುಕುಳಿಯಬಾರದು. ಅವರು ನಿಮಗೆ ಮಾಡಿರೋದು ನನಗೆ ಜ್ಞಾಪಕವಿದೆ. ದೇವರ ಜ್ಞಾಪಕದಲ್ಲಿ ಅಮಾಲೇಕ್ಯರ ವಿಷಯದಲ್ಲಿ ಒಂದು ಕಹಿ ಜ್ಞಾಪಕವಾಗಿ ಉಳಿದುಕೊಂಡಿತು. ಅಮಾಲೇಕ್ಯರನ್ನು ದೇವರು ಜ್ಞಾಪಕ ಮಾಡಿಕೊಳ್ಳುವಾಗ ಒಂದು ಕಹಿ ಜ್ಞಾಪಕವಾಗಿರುತ್ತಾ ಇತ್ತು, ಒಂದು ಕೆಟ್ಟ ಜ್ಞಾಪಕವಾಗಿರುತ್ತಾ ಇತ್ತು. ಯಾಕೆಂದರೆ ಅಮಾಲೇಕ್ಯರು ಬಹು ದುರ್ಮಾರ್ಗಿಗಳಾಗಿದ್ರು. ಈ ಅಮಾಲೇಕ್ಯರು ಯಾರು ಗೊತ್ತಾ? ಏಸಾವನ ಸಂತಾನ. ಏಸಾವನಿಂದ ಹುಟ್ಟಿ ಬಂದವರೇ ಅಮಾಲೇಕ್ಯರಾಗಿದ್ರು. ಏಸಾವನ ಮಕ್ಕಳಲ್ಲಿ ಒಬ್ಬ ಮಗನ ಹೆಸರು ಅಮಾಲೇಕ್ಯನು. ಅಮಾಲೇಕ್ಯನಿಂದ ಅಮಾಲೇಕ್ಯರು ಬಂದ್ರು. ಈ ಅಮಾಲೇಕ್ಯರು ವಾಸ್ತವದಲ್ಲಿ ಇಸ್ರಾಯೇಲರಿಗೆ ಸಹೋದರರಾದಾಗ್ಯೂ ಕೂಡ ಈ ಇಸ್ರಾಯೇಲ್ಯರನ್ನೇ ಎದುರಿಸುತ್ತಾರೆ, ಇಸ್ರಾಯೇಲ್ಯರನ್ನು ಬೆದರಿಸುತ್ತಾರೆ. ಐಗುಪ್ತ ದೇಶದಿಂದ ಹೊರಬಂದು ಇಸ್ರಾಯೇಲ್ಯರು ವಾಗ್ದಾನ ಭೂಮಿಗೆ ಪ್ರಯಾಣ ಮಾಡಿ ಹೋಗುವಾಗ ಆಕಸ್ಮಿಕವಾಗಿ ಇಸ್ರಾಯೇಲ್ಯರಲ್ಲಿ ಬಲಹೀನರಾಗಿರುವವರನ್ನು, ಪ್ರಾಮುಖ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ದಾಳಿ ಮಾಡಿ ದೌರ್ಜನ್ಯ ಮಾಡಿ ಈ ಇಸ್ರಾಯೇಲರಿಗಿರುವಂತಹ ಸೊತ್ತನ್ನೆಲ್ಲ ದೋಚಿಕೊಳ್ಳುವಂತಹ ದಾರಿಯಲ್ಲಿರುವ ದರೋಡೆಕೋರರಾಗಿದ್ರು ಈ ಅಮಾಲೇಕ್ಯರು. ಅಮಾಲೇಕ್ಯರ ಕುರಿತು ದೇವರು ಎಂದೇ ಯೋಚಿಸುವಾಗ ಎಂದೇ ಆಗಲಿ ಆ ದೇವರ ಮೆದುಳಿನಲ್ಲಿ ಅವರು ಹೊಳೆದಂತಹ ಒಂದು ಕಹಿ ಜ್ಞಾಪಕವಾಗಿತ್ತು, ಒಂದು ಕೆಟ್ಟ ಜ್ಞಾಪಕವಾಗಿ ದೇವರ ಮನಸ್ಸಲ್ಲಿ ಉಳ್ಕೊಂಡಿತು. ಪ್ರಿಯ ಸಹೋದರ ಸಹೋದರಿಯರೇ, ಕೆಲವೊಂದು ಸಾರಿ ದೇವರು ಯಾರನ್ನೇ ಆಗಲಿ ಜ್ಞಾಪಕ ಮಾಡಿಕೊಳ್ಳುವುದಾದರೆ ಆ ಜ್ಞಾಪಕದಲ್ಲಿ ಕಹಿಯಾಗಲಿ ಇಲ್ಲವೇ ಕೆಟ್ಟತನವಾಗಲಿ ಇರುವುದಾದರೆ ಅದು ಅವರಿಗೆ ಕ್ಷೇಮವಲ್ಲ. ಉದಾಹರಣೆಗೆ, ಕೈನನು ಮೊಟ್ಟ ಮೊದಲ ಸಂತಾನವಾಗಿ ಪ್ರಥಮ ಫಲವಾಗಿ ಪ್ರಥಮ ಮಗನಾಗಿ ಕೈನನು ಹುಟ್ಟುತ್ತಾನೆ. ಕೈನನು ಹಾಗೆ ಜನಿಸಿದರೂ ಕೂಡ ಹೇಬೇಲನನ್ನು ಕೊಂದು ಹಾಕಿದ್ದರಿಂದ ಕೈನನು ದೇವರ ಮನಸ್ಸಲ್ಲಿ ಒಂದು ಕಹಿ ಜ್ಞಾಪಕವನ್ನು ಬಿಟ್ಟು ಹೋದ. ದೇವರ ಶ್ರೇಷ್ಠತೆ ಏನೆಂದರೆ ಯಾರೇ ಎಷ್ಟೇ ದೊಡ್ಡ ಪಾಪ ಮಾಡಿದರೂ ಕೂಡ ಅವರನ್ನು ಶಿಕ್ಷಿಸುವುದಕ್ಕಿಂತ ಮುಂಚೆ ಒಂದು ಅವಕಾಶ ಕೊಡುವುದು ದೇವರ ಸ್ವಭಾವವಾಗಿದೆ. ಹೇಬೇಲನಿಗೆ ಕಾಯಿನನ್ನು ಕೊಂದು ಹಾಕಿದಾಗ ದೇವರು ಬಂದು ಕಾಯಿನನಿಗೆ ಕೇಳ್ತಾರೆ, ಕಾಯಿನನೇ, ನಿನ್ನ ತಮ್ಮ ಎಲ್ಲಿ? ನಿನ್ನ ತಮ್ಮ ಎಲ್ಲಿಗೆ ಹೋಗಿದ್ದಾನೆ? ಯಾವತ್ತೂ ಕೂಡ ತನ್ನ ತಮ್ಮನ ಕುರಿತು ಕೇಳದೇ ಇರುವಂತಹ ದೇವರು ಹೇಬೇಲನನ್ನು ಕೊಂದು ಹಾಕಿದ ನಂತರ ಕೇಳುತ್ತಿರುವಾಗ ಆಲೋಚಿಸಬೇಕಾಗಿತ್ತು ಏನೆಂದು. ಯಾವತ್ತೂ ತಮ್ಮನ ಕುರಿತು ಮಾತಾಡದಂತಹ ಕೇಳಲಾರದ ದೇವರು ಈಗ ತಮ್ಮನ ಕುರಿತು ಕೇಳುತ್ತಾ ಇರುವುದಾದರೆ ನಾನು ತಮ್ಮನನ್ನು ಕೊಂದು ಹಾಕಿರುವುದು ದೇವರು ನೋಡಿದ್ದಾರೆ. ದೇವರು ನನ್ನ ತಮ್ಮನನ್ನು ನಾನು ಕೊಂದು ಹಾಕುವುದನ್ನು ನೋಡಿರುವುದರಿಂದಲೇ ಈಗ ಬಂದು ಕೇಳ್ತಿದ್ದಾರೆ, ನಿನ್ನ ತಮ್ಮ ಎಲ್ಲಿ ಎಂದು. ಆಗ ತಪ್ಪು ಒಪ್ಪಿಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆ ದಿನ ದೇವರು ನಿನ್ನ ತಮ್ಮನು ಎಲ್ಲಿ ಎಂದು ಕೇಳುವುದಕ್ಕೆ ಕಾರಣವೇನೆಂದರೆ ಕಾಯಿನನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ. ದೇವರಿಗೆ ಗೊತ್ತಿಲ್ಲವೋ ಕಾಯಿನನು ಹೇಬೇಲನಿಗೆ ಕೊಂದು ಹಾಕಿರುವ ವಿಷಯ? ಗೊತ್ತು ಪ್ರಿಯರೇ. ತಿಳ್ಕೊಂಡ್ರು ಕೂಡ ಯಾಕೆ ಕೇಳ್ತಿದ್ದಾರೆ? ಹಾಗೆ ಕೇಳುವುದರಿಂದ ಕಾಯಿನನಿಗೆ ಒಂದು ಅವಕಾಶ ಕೊಡ್ತಿದ್ದಾರೆ. ಆದಾಮನೇ, ನೀನ್ ಎಲ್ಲಿರುತ್ತಿ ಎಂದು ದೇವರು ಪ್ರಶ್ನಿಸಿದ್ರೋ ಇಲ್ಲವೋ? ಪ್ರಶ್ನಿಸಿದ್ರು. ಯಾಕೆ ದೇವರಿಗೆ ಗೊತ್ತಿಲ್ಲವೋ ಆದಾಮನು ಅಡಗಿಕೊಂಡಿದ್ದಾನೆಂದು? ಗೊತ್ತು ಪ್ರಿಯರೇ. ಮತ್ತ್ಯಾಕೆ ಪ್ರಶ್ನಿಸಿದ್ರು? ಯಾಕೆ ಪ್ರಶ್ನಿಸಿದರೆಂದರೆ ಆದಾಮನೇ ನೀನ್ ಎಲ್ಲಿರುತ್ತಿ ಎಂದು ಕೇಳಿದಾಗ ಆದಾಮನು ತನ್ನ ತಪ್ಪನ್ನು ತಿಳಿದುಕೊಂಡು, ದೇವರೇ, ನೀನು ಬೇಡವೆಂದ ಹಣ್ಣನ್ನು ನಾನು ಬುದ್ಧಿ ಕೆಟ್ಟವನಾಗಿ ತಿಂದಿರುವುದರಿಂದ ನಾನು ಬೆತ್ತಲೆಯಾಗಿದ್ದೇನೆಂದು ತಿಳ್ಕೊಂಡು ಅಡಗಿಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸು ದೇವರೇ ಎಂದು ಕೇಳುತ್ತಾನೇನೋ, ಕ್ಷಮಾಪಣೆ ಕೋರುತ್ತಾನೇನೋ ಎಂದು ದೇವರು ಆಶಿಸಿದ್ರು. ಯಾರನ್ನೇ ಆಗಲಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕೆ ದೇವರು ಅವಕಾಶ ಕೊಡಲಾರದೆ ಯಾರನ್ನೇ ಆಗಲಿ ಶಿಕ್ಷಿಸುವಂತಹ ದೇವರು ಅಲ್ಲವೇ ಅಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಈ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನ ಚರಿತ್ರೆ ದೇವರಿಗೆ ಗೊತ್ತು. ತಂದೆಗೆ ಗೊತ್ತಿಲ್ಲದಿದ್ರು, ತಾಯಿಗೆ ಗೊತ್ತಿಲ್ಲದಿದ್ರು, ಗಂಡನಿಗೂ ಹೆಂಡತಿಗೂ ಗೊತ್ತಿಲ್ಲದಿದ್ರು, ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದಿದ್ದರು ನೀವು ಯಾವ ತಪ್ಪು ಮಾಡ್ತಿದ್ದೀರೆಂದು, ಯಾವ ಪಾಪ ಮಾಡ್ತಿದ್ದೀರೆಂದು, ಎಂತಹ ನೀಚವಾದ ಕೆಲಸಕ್ಕೆ ಕೈ ಹಾಕ್ತಿದ್ದೀರೆಂದು, ಎಂತಹ ರಹಸ್ಯ ಜೀವಿತ ನೀವು ಜೀವಿಸುತ್ತಾ ಇದ್ದೀರೆಂದು ದೇವರಿಗೆ ಸಮಸ್ತವೂ ಗೊತ್ತು.
ತಿಳಿದುಕೊಂಡಿರುವ ದೇವರು ನಿಮ್ಮನ್ನು ಶಿಕ್ಷಿಸುವುದಕ್ಕಿಂತ ಮುಂಚೆ ಸಾಧಾರಣವಾಗಿ ನಿಮ್ಮ ತಪ್ಪು ಒಪ್ಪಿಕೊಳ್ಳುವುದಕ್ಕಾಗಿ ನಿಮಗೊಂದು ಅವಕಾಶ ಕೊಡ್ತಾರೆ ಎನ್ನುವುದು ವಾಸ್ತವ. ಆ ದಿನ ಕೈನನಿಗೆ ದೇವರು ಒಂದು ಅವಕಾಶ ಕೊಡ್ತಾರೆ, ಆದರೆ ಕೈನನ್ನು ಸದುಪಯೋಗ ಮಾಡಿಕೊಳ್ಳಲಿಲ್ಲ. ಏನೋ ನನ್ನ ತಮ್ಮನಿಗೆ ನಾನೇನಾದ್ರೂ ಕಾವಲುಗಾರನೋ ಎಂಬುದಾಗಿ ಎದುರು ಮಾತಾಡ್ತಾನೆ. ಫಲಿತವಾಗಿ ದೇಶದಲ್ಲಿ ಅಲೆಮಾರಿಯಾದ ಕೈನನಿಂದ ಹುಟ್ಟಿ ಎದೋಮ್ಯರು ಬರ್ತಾರೆ. ಸಹೋದರ ಸಹೋದರಿಯರೇ ಕೇಳಿ, ಎದೋಮ್ ಒಂದು ದೇಶವಾಗಿ ಸ್ಥಾಪಿಸಲ್ಪಟ್ಟಿತು. ಆದರೆ ಗಮನಿಸಿ, ಕಾಲಕ್ರಮೇಣವಾಗಿ ಎದೋಮ್ ದೇಶ ನಾಶವಾಗಿ ಹೋಯಿತು. ಓಬದ್ಯ ಪುಸ್ತಕ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎದೋಮೇ ನೀನು ಶಾಶ್ವತವಾಗಿ ನಾಶವಾಗಿ ಹೋಗುತ್ತಿ. ಯಾಕೆಂದರೆ ದೇವರ ಮನಸ್ಸಲ್ಲಿ ಕೈನನ ಜ್ಞಾಪಕಗಳು ಬಹಳ ಕಹಿ ಜ್ಞಾಪಕಗಳಾಗಿದ್ವು. ಅದಕ್ಕಾಗಿಯೇ ಕೊನೆಗೆ ಬರೋಷ್ಟೊತ್ತಿಗೆ ಎದೋಮ್ಯರು ಈ ಭೂಮಿಯ ಮೇಲೆಯೇ ಇರಲಾರದ ಹಾಗೆ ಸಂಪೂರ್ಣವಾಗಿ ನಾಶವಾದರು. ನಿಮಗೆ ಗೊತ್ತಿದೆಯೋ ಇಲ್ಲವೋ, ಈ ದಿನ ಭೂಮಿಯ ಮೇಲೆ ಎದೋಮ್ಯರು ಕಾಣಿಸಿಕೊಳ್ಳೋದೇ ಇಲ್ಲ. ಅವರು ಅಳಿಸಿ ಹಾಕಲ್ಪಟ್ಟಿದ್ದಾರೆ. ಕಾರಣ, ದೇವರ ಮನಸ್ಸಲ್ಲಿ ಕೈನನು ಒಂದು ಕೆಟ್ಟ ಜ್ಞಾಪಕ ಬಿಟ್ಟು ಹೋದ. ಎರಡನೇದಾಗಿ ಅಮಾಲೇಕ್ಯರು, ಅಂದರೆ ಅಮಾಲೇಕ್ಯನು ಎನ್ನುವವನಿಂದ ಹುಟ್ಟಿ ಬಂದಂಥವರೇ ಈ ಅಮಾಲೇಕ್ಯರಾಗಿದ್ದಾರೆ. ಇವರು ಬಹಳ ಪ್ರಮಾದಕರವಾದವರು. ದೇವರು ಮೋಶೆ ಮೂಲಕ ಇಸ್ರಾಯೇಲ್ ಪ್ರಜೆಗಳಿಗೆ ಹೇಳ್ತಿದ್ದಾರೆ, ನನಗೆ ಜ್ಞಾಪಕವಿದೆ, ಅಮಾಲೇಕ್ಯರು ನಿಮಗೆ ಮಾಡಿರುವುದು ನನಗೆ ಜ್ಞಾಪಕವಿದೆ. ಯಾವುದು ಆ ಜ್ಞಾಪಕ? ಅವರು ದುಷ್ಟರು, ಅವರು ದುರ್ಮಾರ್ಗಿ. ಅಮಾಲೇಕ್ಯನು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಪ್ರಯಾಣದಲ್ಲಿ ನಾವು ಅನೇಕರಿಗೆ ಭೇಟಿ ಆಗ್ತಿರ್ತೇವೆ, ಅನೇಕ ಜನರೊಂದಿಗೆ ಮಾತಾಡ್ತಾ ಇರ್ತೇವೆ, ಅನೇಕ ಜನರೊಂದಿಗೆ ನಮ್ಮ ಜೀವಿತದಲ್ಲಿ ಅನೇಕ ವ್ಯವಹಾರಗಳನ್ನು ನಡೆಸುತ್ತಾ ಇರ್ತೇವೆ. ಆದರೆ ಜಾಗ್ರತೆಯಿಂದ ಕೇಳಿ, ಯಾರೇ ಆಗಲಿ ನಿಮ್ಮ ವಿಷಯವಾಗಿ ಒಂದು ಕೆಟ್ಟ ಜ್ಞಾಪಕ ಇಟ್ಟುಕೊಳ್ಳುವುದಾದರೆ ಅದು ನಿಮಗೆ ಒಳ್ಳೆಯದಲ್ಲ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನನ್ನ ಜೀವಿತದಲ್ಲಿ ಕೆಲವರ ಕುರಿತು ನಾನು ಆಲೋಚಿಸುವುದಾದರೆ ಕೆಟ್ಟ ಜ್ಞಾಪಕವೇ ಉಳ್ಕೊಳ್ಳುತ್ತೆ. ಎಕ್ಸಾಂಪಲ್, ಒಂದು ದಿನ ಒಬ್ಬ ಸೇವಕರು ನನ್ನ ಬಳಿಗೆ ಬಂದ್ರು. ಬಂದ ನಂತರ, ಅಯ್ಯ ನನ್ನ ಮಗಳ ಮದುವೆ ಮಾಡಬೇಕು, ಈಗ ಮದುವೆ ಮಾಡಿಸುವಷ್ಟು ಸ್ಥಿತಿ ನನ್ನದಲ್ಲ ಬಂದೆ. ಸ್ವಲ್ಪ ಕಾಲವಾದ ನಂತರ ಪೊಲೀಸ್ ಸ್ಟೇಷನ್ ಇಂದ ನನಗೆ ಫೋನ್ ಬಂತು. ಇನ್ಸ್ಪೆಕ್ಟರ್ ಅವರು ಫೋನ್ ಮಾಡಿ, ಸತೀಶ್ ಕುಮಾರ್ ಅವರೇ, ನಿಮ್ಮ ಮೇಲೆ ಒಂದು ಕೇಸ್ ಫೈಲ್ ಆಗಿದೆ ಅಂದ್ರು. ಏನಂದ್ರಿ? ನನ್ ಮೇಲೆ ಕೇಸ್ ಫೈಲ್ ಆಗಿದೆಯಾ? ಯಾರು ಕೇಸ್ ಫೈಲ್ ಮಾಡಿದ್ದಾರೆ? ಇಂತಹ ವ್ಯಕ್ತಿ ಕೇಸ್ ಫೈಲ್ ಮಾಡಿದ್ದಾರೆ ಅಂದ್ರು. ಕೇಳಿ ಆಶ್ಚರ್ಯವೆನಿಸಿತು. ಯಾರು ನನ್ನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಗೊತ್ತಾ? ಯಾವ ಸೇವಕರ ಮಗಳ ಮದುವೆಗೋಸ್ಕರ ನಾನು ಆರ್ಥಿಕ ಸಹಾಯ ಮಾಡಿದೆನೋ ಅದೇ ಸೇವಕನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ವಿರುದ್ಧವಾಗಿ ಕಂಪ್ಲೇಂಟ್ ಬರೆದು ಕೊಟ್ರು. ಈಗ ಅವರ ಬಗ್ಗೆ ನಾನು ಯಾವತ್ತೇ ಯೋಚಿಸುವಾಗ ಒಂದು ಕಹಿ ಜ್ಞಾಪಕವೇ. ಮೇಲನ್ನುಂಟು ಮಾಡಿದರೆ ಮೇಲನ್ನುಂಟು ಮಾಡಿದವರಿಗೆ ನಿರ್ಭಯದಿಂದ ಕೇಡು ಮಾಡಿದನಲ್ಲವೇ. 2 ಮತ್ತೊಬ್ಬ ಸಹೋದರ ಬಂದ. ಅವನು ಕೂಡ ಸೇವೆ ಮಾಡ್ತಿದ್ದ. ಅಯ್ಯ, ನನ್ನ ಸೇವೆ ಬಿದ್ದೋಗ್ಲಿಕ್ಕಿದೆ, ನನ್ನ ಸೇವೆ ಬಿದ್ದೋಗ್ಲಿಕ್ಕಿದೆ, ಸಹಾಯ ಮಾಡಿರಿ ಎಂಬುದಾಗಿ ಎಷ್ಟೋ ಜನರಿಗೆ ಸಹಾಯ ಕೇಳಿದ್ರೆ ಯಾರೊಬ್ಬರೂ ಸಹಾಯ ಮಾಡಲಿಲ್ಲ. ದಯವಿಟ್ಟು ಸ್ವಲ್ಪ ನೀವು ಸಹಾಯ ಮಾಡಿ ಎಂದು ಬಹಳ ಬೇಡಿಕೊಂಡ್ರು. ನಾನು ಸಹಾಯ ಮಾಡಲಾರದ ಪರಿಸ್ಥಿತಿಯಲ್ಲಿದ್ದಾಗ ಸಹಾಯ ಮಾಡುವಂತವ್ರು ಯಾರಾದರೂ ಇದ್ದಾರೆ ಎಂದು ಯೋಚಿಸಿ ಅವರ ಮಳಿ ಬರತ್ತ ಸಹಾಯ ಮಾಡಿ ಅಂದ. ಆಗ ತಪ್ಪಲಾರದ ಪರಿಸ್ಥಿತಿಯಲ್ಲಿ ನನ್ನ ಶಕ್ತಿಗೆ ಮೀರಿದಂತದಾದಾಗ್ಯೂ ಕೂಡ ನಾನು ಸಹಾಯ ಮಾಡಿ ಕಳಿಸಿಕೊಟ್ಟೆ. ಅದೇ ಸೇವಕ ಒಂದು ದಿನ ಇಂತಹ ಕೂಟದಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಅದನ್ನು ಕೇಳಿದವರು ನನಗೆ ಫೋನ್ ಮಾಡಿ, ಇದೇನು ಬ್ರದರ್, ನೀವು ಈ ಸೇವಕನಿಗೆ ಎಷ್ಟೋ ಸಹಾಯ ಮಾಡಿದ್ರಲ್ಲ, ಬಿದ್ದೋಗುವ ಅವರ ಸೇವೆಯನ್ನು ನಿಲ್ಲುವಂತೆ ಮಾಡಿದ್ದು ನೀವು, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರಲ್ಲ ಎಂಬುದಾಗಿ ಅವರು ಫೋನ್ ಮಾಡಿ ಹೇಳಿದಾಗ, ಆಗ ಅವರ ಕುರಿತಾಗಿ ನನ್ನ ಮನಸ್ಸಲ್ಲಿ ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡಿತ್ತು. ಒಂದು 20 ವರ್ಷದ ಹಿಂದೆ ಅಂದುಕೊಳ್ತೇನೆ, ಒಂದು ಸಮಸ್ಯೆ ಎದುರಾದಾಗ ಅದು ಹಿರಿಯರ ಮಧ್ಯದಲ್ಲಿಡಬೇಕಾದಾಗ ನನ್ನ ಪರವಾಗಿ ಮಾತಾಡಲು 4 ಜನ ಬಂದ್ರು. ಆ ಕಡೆಯಿಂದ ಮಾತಾಡಲು ಒಂದು 4 ಜನ ಬಂದಿದ್ರು. ಆದ್ರೆ ಆ ಕಡೆ ಬಂದ 4 ಜನರಲ್ಲಿ ಒಬ್ಬನು ಯಾರು ಗೊತ್ತಾ? ನನ್ನೊಂದಿಗೆ ಇದ್ದಂಥವನು, ನನ್ನೊಂದಿಗೆ ಊಟ ಮಾಡಿದಂಥವನು, ನನ್ನೊಂದಿಗೆ ಸೇವೆಯಲ್ಲಿ ಪಾಲ್ಗೊಂಡಂಥವನು, ನಾನು ಅವಕಾಶ ಕೊಟ್ಟರೆ ಸೇವೆಯಲ್ಲಿ ಉಪಯೋಗ ಆದವನು. ಆದರೆ ಸಡನ್ ಆಗಿ ನನಗೊಂದು ಸಮಸ್ಯೆ ಬಂದಾಗ, ಸಮಸ್ಯೆ ಪರಿಷ್ಕರಿಸಬೇಕಾದಾಗ ನನ್ನ ಪರವಾಗಿ ಮಾತಾಡಬೇಕಾದಂಥವನು ನನ್ನನ್ನು ವಿರೋಧಿಸುವವರ ಕಡೆಗೆ ಹೋಗಿ ನನಗೆ ವಿರುದ್ಧವಾಗಿ ಮಾತಾಡ್ದ. ಅದನ್ನು ನೋಡಿ ನನಗೆ ಬಹಳ ದುಃಖವಾಗಿ, ನಿನಗೆ ನಾಚಿಕೆ ಇಲ್ಲವೋ ನನಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಬಂದಿದ್ದಿ? ಯಾವ ಮುಖ ಇಟ್ಕೊಂಡು ಬಂದೆ ನೀನು ಎಂದು ನಾನು ಕೇಳಿದಾಗ ಒಂದು ಮಾತು ಕೂಡ ಆಡದೆ ಮೌನವಾಗಿ ಕೂತಿದ್ದ. ಆದರೆ ದಯವಿಟ್ಟು ಕೇಳಿ, ಅಂದಿನಿಂದ ಇಂದಿನವರೆಗೂ ಆ ವ್ಯಕ್ತಿ ನನಗೆ ಎಂದಿಗೂ ಭೇಟಿ ಆಗ್ಲಿಲ್ಲ, ನನಗೆ ಫೇಸು ಮಾಡ್ಲಿಲ್ಲ. ಕಾರಣವೇನೆಂದರೆ ಅವನಿಗೆ ಗೊತ್ತು
ಯಥಾರ್ಥವಾಗಿ ಜೀವಿಸುತ್ತಾ ಸೇವೆ ಮಾಡುವ ಒಬ್ಬ ಸೇವಕನ ವಿರುದ್ಧ ಮಾತಾಡಲು ನಾನು ಧೈರ್ಯ ಮಾಡಿದೆ. ನಾನು ಮಾಡಿದ್ದು ತಪ್ಪು ಎಂದು ಅವನಿಗೆ ಗೊತ್ತು. ಹಾಗಾಗಿ ಯಾವತ್ತೂ ಕೂಡ ಅವನು ನನಗೆ ಭೇಟಿಯಾಗುವ ಪ್ರಯತ್ನ ಮಾಡಲಿಲ್ಲ. ಆದ್ರೆ ಕೇಳಿ, ನನಗೆ ಮನಸ್ಸು ತಾಳಲಾರದೆ ಒಮ್ಮೆ ನನ್ನೊಂದಿಗೆ ಸೇವೆಯಲ್ಲಿ ಪಾಲ್ಗೊಂಡವನಾಗಿದ್ದನಲ್ಲವೇ, ಪರವಾಗಿಲ್ಲ, ಅವನ ಸಂಗಡ ಮಾತಾಡೋಣ ಅಂದ್ಕೊಂಡು ಅವನ ಫೋನ್ ನಂಬರ್ ತರಿಸಿ ನಾನೇ ಫೋನ್ ಮಾಡಿದೆ. ಫೋನ್ ಮಾಡಿ ಹೇಗಿದ್ದೀರಿ, ಏನ್ ಸಂಗತಿ ಅಂತ ಕೇಳಿದ್ರೆ, ಯಾರು ಮಾತಾಡ್ತಾ ಇದ್ದೀರಿ? ನಾನು ಸತೀಶ್ ಕುಮಾರ್ ಮಾತಾಡ್ತಿದ್ದೇನೆ ಅಂದಾಗ, ಯಾವ ಸತೀಶ್ ಕುಮಾರ್, ಗುರ್ತಿಡಿಯಲಿಲ್ಲವೋ ನನ್ನ ಸ್ವರ ಅಂತ ಕೇಳಿದ್ರೆ, ನನಗೆ ಗೊತ್ತಿಲ್ಲ ರೀ, ನನಗೆ ಸತೀಶ್ ಕುಮಾರ್ ಎನ್ನುವವರು ಬಹಳ ಜನ ಗೊತ್ತು, ನೀವು ಯಾವ ಸತೀಶ್ ಕುಮಾರ್ ಎಂದು ನನಗೆ ಗೊತ್ತಾಗ್ತಿಲ್ಲ. ನಾನೇ ಬ್ರದರ್, ಅದೇ ಸತೀಶ್ ಕುಮಾರ್ ಅಂದಾಗ, ಅದೇ ಯಾವ ಸತೀಶ್ ಕುಮಾರ್ ಹೇಳಿ ಅಂದ. ನಾನೇನೋ ಆ ಸತೀಶ್ ಕುಮಾರೇ ಅಂದೆ. ನೀವು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಿ, ಅಷ್ಟಕ್ಕೂ ನೀವು ಯಾವ ಸತೀಶ್ ಕುಮಾರ್? ನನಗೆ ಇಂಥ ಊರಲ್ಲಿ ಒಬ್ಬ ಸತೀಶ್ ಕುಮಾರ್ ಇದ್ದಾರೆ, ಅಂಥ ಊರಲ್ಲಿ ಒಬ್ಬ ಸತೀಶ್ ಕುಮಾರ್ ಇದ್ದಾರೆ ಎಂದು ಹೇಳ್ದ. ಅದರಲ್ಲಿ ನೀವು ಯಾವ ಸತೀಶ್ ಕುಮಾರ್ ಅಂದಾಗ, ಇನ್ನು ಲಾಭ ಇಲ್ಲ ಅಂದ್ಕೊಂಡು ನಾನು ಸತೀಶ್ ಕುಮಾರ್ ಕಲ್ಲೂರಿ ಟೆಂಪಲ್ ನಿಂದ ಮಾತಾಡ್ತಿದ್ದೇನೆ ಅಂದೆ. ಈಗ ನೀವು ಎಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರೋ, ಅವನು ಕೂಡ ಅಷ್ಟೇ ಸೈಲೆಂಟ್ ಆದ. ಅವನ ಬಾಯಿಂದ ಮಾತೇ ಬರಲಿಲ್ಲ. ಒಂಥರ ನಡುಗುವ ಸ್ವರದಲ್ಲಿ, ನೀವು ನಿಜವಾಗ್ಲೂ ಕಲ್ವರಿ ಟೆಂಪಲ್ ಸತೀಶ್ ಕುಮಾರ್ ಆಗಿದ್ದೀರಾ ಅಂದಾಗ, ಹೌದು ನಾನೇ ಮಾತಾಡ್ತಿದ್ದೇನೆ ಅಂದೆ. ನನಗೆ ಕ್ಷಮಿಸುತ್ತೀರಾ? ಬಹಳ ಸಾರಿ ನಾನು ಕಲ್ವರಿ ಟೆಂಪಲ್ಗೆ ಬಂದು ನಿಮಗೆ ಕ್ಷಮಾಪಣೆ ಕೇಳಬೇಕು ಎಂದು ಬಹಳ ಸಾರಿ ಅಂದುಕೊಂಡೆ. ಆದ್ರೆ ನಾನು ಮಾಡಿದ ದ್ರೋಹಕ್ಕೆ ಮನಸ್ಸೊಪ್ಪದೆ, ಧೈರ್ಯ ಸಾಲದೆ ನಾನು ನಿಮ್ಮ ಬಳಿಗೆ ಬರ್ಲಿಕ್ಕಾಗ್ಲಿಲ್ಲ. ಆದರೆ ಈ ದಿನ ಸ್ವತಃ ನೀವೇ ನನಗೆ ಫೋನ್ ಮಾಡಿ ಮಾತಾಡ್ತಿರುವುದರಿಂದ ಕ್ಷಮಿಸಿರೆಂದು ಕೇಳ್ತಿದ್ದೇನೆ. ನನ್ನನ್ನು ಕ್ಷಮಿಸುತ್ತೀರಾ ಪ್ಲೀಸ್? ಈಗ ಗಮನ ಕೊಟ್ಟು ಕೇಳ್ರಿ. ಒಮ್ಮೆ ಇವನು ನನಗೆ ವಿರುದ್ಧವಾಗಿ ನಡೆದುಕೊಂಡು ನನ್ನ ಮನಸ್ಸಿನಲ್ಲಿ ಕಹಿ ಜ್ಞಾಪಕವಾಗಿ ಉಳ್ಕೊಂಡಿದ್ದ. ಆದರೆ ಆ ಕಹಿ ಜ್ಞಾಪಕವನ್ನು ಮಧುರವಾದ ಜ್ಞಾಪಕವಾಗಿ ಮಾಡಿದ. ಹೇಗೆ ಗೊತ್ತಾ? ಹೇಳ್ತೇನೆ ಕೇಳಿ. ಕ್ಷಮಾಪಣೆ ಕೋರಿಕೊಳ್ಳುವುದರಿಂದ. ಸಹೋದರ ಸಹೋದರಿಯರೇ, ಈ ವಾಕ್ಯ ಕೇಳುವವರಲ್ಲಿ ನಮ್ಮಲ್ಲಿ ಬಹಳ ಜನ ಬಹಳ ಪಾಪಿಷ್ಟ ಕಾರ್ಯ ಮಾಡಿದವರಾಗಿರಬಹುದು. ದೇವರಿಗೆ ವ್ಯತಿರೇಕವಾಗಿ ಜೀವಿಸಿದವರು ಬಹಳ ಜನ ಇದ್ದಿರಬಹುದು. ನಿಮ್ಮ ಮಾತುಗಳಿಂದ ದೇವರಿಗೆ ವಿರುದ್ಧವಾಗಿ, ನಿಮ್ಮ ನೋಟಗಳಿಂದ ದೇವರಿಗೆ ವಿರುದ್ಧವಾಗಿ, ನೀವು ಮಾಡುವಂತಹ ಕೆಲಸಗಳಿಂದ ದೇವರಿಗೆ ವಿರುದ್ಧವಾಗಿ, ನಿಮ್ಮ ನಡೆಯಿಂದ, ನಿಮ್ಮ ನುಡಿಯಿಂದ ದೇವರಿಗೆ ವಿರುದ್ಧವಾಗಿ ಎಷ್ಟೋ ಪಾಪಿಷ್ಟ ಕಾರ್ಯಗಳನ್ನು ಮಾಡಿದ್ದಿರಬಹುದು. ನೀವು ಪಾಪಿಷ್ಟ ಕೆಲಸ ಮಾಡಿದ ಪ್ರತಿ ಸಾರಿ ದೇವರು ನೋಡಿದ್ದಾರೆ, ನೋಡುತ್ತಲೇ ಇದ್ದಾರೆ. ನಾವು ತಪ್ಪು ಮಾಡೋ ಪ್ರತಿ ಸಾರಿ ದೇವರು ನೋಡುತ್ತಾ ಇರುವಾಗ ದೇವರ ಮನಸ್ಸಿನೊಳಗೆ ಒಂದು ಜ್ಞಾಪಕವನ್ನು ಬಿಟ್ಟು ಬಿಡ್ತಿದ್ದೇವೆ. ಯಾವುದು ಆ ಜ್ಞಾಪಕ ಗೊತ್ತಾ? ಒಂದು ಕಹಿ ಜ್ಞಾಪಕ. ಛೀ, ಇವನು ಯಾಕೆ ಇಂತಹ ಪಾಪಿಷ್ಟ ಕೆಲಸ ಮಾಡ್ತಿದ್ದಾನೆ, ಇವಳು ಯಾಕೆ ಇಂತಹ ಪಾಪಿಷ್ಟ ಕೆಲಸ ಮಾಡ್ತಿದ್ದಾಳೆ, ಯಾಕೆ ಇವನು ಹೀಗೆ ಮಾತಾಡ್ತಿದ್ದಾನೆ, ಯಾಕೆ ಇವನು ಹೀಗೆ ಸಂಪಾದಿಸ್ತಿದ್ದಾನೆ, ಯಾಕೆ ಇವನು ಹೀಗೆ ಸೇವೆ ಮಾಡ್ತಿದ್ದಾನೆ, ಯಾಕೆ ಹೀಗೆ ಹೆಂಡತಿಗೆ ಹೊಡೆಯುತ್ತಿದ್ದಾನೆ, ಯಾಕೆ ಹೀಗೆ ಗಂಡನಿಗೆ ನರಕ ಯಾತನೆ ತೋರಿಸ್ತಿದ್ದಾಳೆ, ಹೀಗೆ ಯಾಕೆ ಸುಳ್ಳಾಡ್ತಿದ್ದಾನೆ, ಯಾಕೆ ಹೀಗೆ ಹುಡುಗಿಯ ಜೀವಿತ ನಾಶ ಮಾಡ್ತಿದ್ದಾನೆ, ಯಾಕೆ ಹೀಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ, ಯಾಕೆ ಹೀಗೆ ಹೆಂಡತಿಗೆ ಮೋಸ ಮಾಡ್ತಿದ್ದಾನೆ, ಯಾಕೆ ಹೀಗೆ ಗಂಡನಿಗೆ ದೋಚಿಕೊಳ್ತಿದ್ದಾಳೆ, ಏನಿದು ಅನ್ಯಾಯ, ಏನಿದು ಅಕ್ರಮ ಎಂದು ಹೀಗೆ ನಿಮ್ಮನ್ನು ನೋಡಿದ ಪ್ರತಿ ಸಾರಿ ದೇವರ ಮನಸ್ಸಿನೊಳಗೆ ಒಂದು ಜ್ಞಾಪಕ. ಯಾವುದು? ಒಂದು ಕಹಿ ಜ್ಞಾಪಕ. ನೀವು ಮಾಡಿದ ಪಾಪಕ್ಕಾಗಿ ನೀವು ಕ್ಷಮಾಪಣೆ ಕೇಳಿಕೊಳ್ಳದೇ ಇದ್ದರೆ ಕಹಿ ಜ್ಞಾಪಕ ಹಾಗೆಯೇ ಉಳ್ಕೊಳ್ಳುತ್ತೆ. 2-3 ಉದಾಹರಣೆ ಕೊಟ್ಟೆ. ಮಗಳ ಮದುವೆ ಮಾಡಿದಂತಹ ವ್ಯಕ್ತಿ ನನ್ನ ಬಳಿಯಲ್ಲಿ ಆರ್ಥಿಕ ಸಹಾಯ ತೆಗೆದುಕೊಂಡು ಹೋಗಿ ಮಗಳ ಮದುವೆ ಮಾಡಿದ. ನಂತರ ನನಗೆ ದ್ರೋಹ ಮಾಡಿದ ಹಾಗೆ ಮಾಡಿದ ವ್ಯಕ್ತಿ ನನ್ನ ಮನಸ್ಸಲ್ಲಿ ಕೆಟ್ಟ ಜ್ಞಾಪಕವಾಗಿ ಉಳ್ಕೊಂಡ. ಸೇವೆ ಬಿದ್ದೋಗ್ತಿದೆ ಎಂದು ಹೇಳಿ ನನ್ನ ಬಳಿಗೆ ಬಂದು ಸಹಾಯ ತೆಗೆದುಕೊಂಡು ಹೋದಂತಹ ವ್ಯಕ್ತಿ ಒಂದು ದಿನ ಅದೇ ವ್ಯಕ್ತಿ ನನ್ನ ಕುರಿತು ಕೆಟ್ಟದಾಗಿ ಮಾತಾಡಿ ಒಂದು ಕೆಟ್ಟ ಜ್ಞಾಪಕವಾಗಿ, ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡ. ಅದೇ ಸಮಯದಲ್ಲಿ ನನಗೆ ವಿರುದ್ಧವಾಗಿ ಮಾತಾಡಲು ಬಂದ ವ್ಯಕ್ತಿ ನನ್ನ ಮನಸ್ಸಲ್ಲಿ ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡ್ರು ಕೂಡ ಕ್ಷಮಾಪಣೆ ಕೇಳಿಕೊಳ್ಳುವುದರಿಂದ ಆ ಕಹಿ ಜ್ಞಾಪಕವು ಅಳಿಸಿ ಹಾಕಲ್ಪಟ್ಟಿತು, ಒಂದು ಮಧುರವಾದ ಜ್ಞಾಪಕವಾಗಿ ಉಳಿದುಕೊಂಡಿತು. ಕೇಳ್ತಿದ್ದೇನೆ, ಈ ದಿನ ದೇವರ ಮನಸ್ಸಿನೊಳಗೆ ನಿಮ್ಮ ಕುರಿತಾಗಿ ಕಹಿ ಜ್ಞಾಪಕಗಳು ಮಾತ್ರ ಉಳ್ಕೊಂಡಿವೆಯಾ? ಇಲ್ಲವೇ ನೀವು ಕಣ್ಣೀರಿನಿಂದ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು, ಕಣ್ಣೀರಿನಿಂದ ನಿಮ್ಮ ಪಾಪ ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿರುವುದರಿಂದ ದೇವರ ಮನಸ್ಸಿನಲ್ಲಿ ಮಧುರವಾದ ಜ್ಞಾಪಕವಾಗಿ ಉಳ್ಕೊಂಡಿದ್ದೀರಾ? ಕೇಳ್ತಿದ್ದೇನೆ. ದಾವೀದನು ಯೆಹೋವನ ಹೃದಯಾನುಸಾರನಾಗಿದ್ದನು. ಆದರೆ ಒಂದು ದಿವಸ ಸ್ನಾನ ಮಾಡುವಂತಹ ಒಬ್ಬ ಸ್ತ್ರೀ ಅವನಿಗೆ ಕಾಣಿಸ್ತಾಳೆ. ಅವಳು ಅಂದವಾಗಿದ್ದಳಂತೆ, ಆಕರ್ಷಣೆಮಯವಾಗಿದ್ದಳಂತೆ. ಹಾಗಾಗಿ ದಾವೀದನು ಆಕೆಯನ್ನು ಕರೆಯಿಸಿ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ. ಅದನ್ನು ದೇವರು ನೋಡ್ತಾರೆ. ದೇವರ ಮನಸ್ಸಿನೊಳಗೆ, ದೇವರ ನೆನಪಿನೊಳಗೆ ಒಂದು ಕಹಿ ಜ್ಞಾಪಕ ಉಳ್ಕೊಂಡಿತು. ಒಂದು ವಾರವಾಯ್ತು,
ತಿಂಗಳಾಯ್ತು, 2 ತಿಂಗಳಾದವು, 3 ತಿಂಗಳಾದವು, 4 ತಿಂಗಳಾದವು, 5 ತಿಂಗಳಾದವು, 6 ತಿಂಗಳಾದವು, 7 ತಿಂಗಳಾದವು, 8 ತಿಂಗಳಾದವು, 9 ತಿಂಗಳಾದವು. ಘೋರ! ದಾವೀದನು ತಾನು ಮಾಡಿದ ಪಾಪವನ್ನು ಒಪ್ಪಿಕೊಳ್ಳಲಿಲ್ಲ. ಮಾತ್ರವಲ್ಲದೆ ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡಿದ. ಎಲ್ಲಿ ಆ ಪಾಪ ಬಯಲಾಗುತ್ತದೆಯೇನೋ, ಎಲ್ಲಿ ಅವನು ವ್ಯಭಿಚಾರ ಮಾಡಿರುವ ವಿಷಯ ಬಯಲಾಗುತ್ತದೆಯೇನೋ ಎಂಬ ಭಯದೊಂದಿಗೆ ತನ್ನ ಪಾಪ ಒಪ್ಪಿಕೊಳ್ಳುವುದರ ಬದಲಿಗೆ ಅದನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡಿದ. ಹಾಗೆ ಮುಚ್ಚಿಟ್ಟುಕೊಳ್ಳುವ ಪ್ರಕ್ರಿಯೆಯಲ್ಲಿ ಬೆತ್ಷೆಬಳ ಗಂಡನನ್ನು ಕೂಡ ಕೊಲೆ ಮಾಡಿಸಿ ಬಿಡ್ತಾನೆ. ನಮ್ಮ ಭಾಷೆಯಲ್ಲಿ ಮರ್ಡರ್ ಮಾಡಿಸುತ್ತಾನೆ. ದೇವರು ಕೋಪಗೊಳ್ಳುತ್ತಾರೆ ಪ್ರೇರೆ. ದಾವೀದನೇ, ಪಾಪ ಮಾಡುವುದು ಮಾತ್ರವಲ್ಲದೆ ಮಾಡಿದ ಪಾಪ ಒಪ್ಪಿಕೊಳ್ಳುವುದರ ಬದಲಿಗೆ ಮುಚ್ಚಿಟ್ಟುಕೊಂಡು ಎಷ್ಟು ಕಾಲದವರೆಗೂ ಹೀಗೆ ನೀನು ಜೀವಿಸುತ್ತಿ? ಒಂದು ಕಹಿ ಜ್ಞಾಪಕವಾಗಿ ನೀನು ಉಳ್ಕೊಳ್ತಾ ಇದ್ದಿ. ನಿನ್ನ ಕುರಿತು ಆಲೋಚಿಸಿದ ಪ್ರತಿ ಸಾರಿ ನನ್ನ ಮನಸ್ಸಿನೊಳಗೆ ನೀನು ಮಾಡಿದ ಕೆಟ್ಟತನ ಹೊಳೆಯುತ್ತಾ ಇದೆ. ದಾವೀದನಿಗೆ ಯಾರು ವಿರೋಧಿಸ್ಲಿಕ್ಕಾಗತ್ತೆ ಹೇಳಿ? ದಾವೀದನು ದಾರಿ ತಪ್ಪಿದ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದರ ಬದಲಿಗೆ ಇನ್ನು ಅನೇಕ ತಪ್ಪುಗಳನ್ನು ಮಾಡಿದ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನೀವು ಯಾರೇ ಆಗಿರಬಹುದು, ಸಭೀಕರಾಗಿರಬಹುದು, ಸಭಾ ಹಿರಿಯರಾಗಿರಬಹುದು, ಸಭೆಗೆ ಸಭಾಪಾಲಕರಾಗಿರಬಹುದು. ಬಹುಶಃ ದೇವರ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕ ನೀವು ಉಳಿಸಿದ್ದೀರಿ ಅನ್ನೋ ಜಾಗ್ರತೆ ಅದು ಕ್ಷೇಮವಲ್ಲ. ದಾವೀದನಿಗೆ ಯಾರು ಸರಿಪಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ರಾಜನಾಗಿದ್ದ. ಯಾರಾದರೂ ಎಲ್ಲಿ ಪ್ರಶ್ನಿಸುತ್ತಾರೋ ಅಂದುಕೊಂಡು ತಾನೆ ಊರಿಯನಿಗೆ ಕೊಲೆ ಮಾಡಿಸುತ್ತಾನೆ. ಯಾರಾದ್ರೂ ಒಂದು ವೇಳೆ ಪ್ರಶ್ನೆ ಮಾಡಿದ್ದೇ ಆದ್ರೆ ಕೊಲೆ ಮಾಡಿಸುತ್ತಾ ಇದ್ದ. ಯಾಕೆಂದ್ರೆ ದೇವರೊಂದಿಗಿನ ಕನೆಕ್ಷನ್ ಅವನು ಕಳ್ಕೊಂಡಿದ್ದ. ಫಲಿತವಾಗಿ ಏನಾಯ್ತು? ದೇವರು ನಾತಾನ ಎಂಬ ಪ್ರವಾದಿಯನ್ನು ಕಳಿಸಬೇಕಾಯ್ತು. ನಾತಾನನು ಬಂದು ಡೈರೆಕ್ಟ್ ಆಗಿ, ದಾವೀದನೇ, ಯಾಕೆ ಈ ಪಾಪಿಷ್ಟ ಕೆಲಸ ಮಾಡಿದೆ ಎಂದು ಕೇಳಿದ್ರೆ, ಎಲ್ಲಿ ನಾತಾನ ಪ್ರವಾದಿಗೂ ಅಪಾಯ ಉಂಟಾಗುತ್ತೆ ಅಂದ್ಕೊಂಡು ನಾತಾನನು ಏನ್ ಮಾಡ್ದ ಗೊತ್ತಾ? ದಾವೀದನೇ, ನಿನ್ನೊಂದಿಗೆ ಮಾತಾಡ್ಬೇಕು. ಏನು ಹೇಳು ಅನ್ನುತ್ತಾನೆ. ಒಮ್ಮೆ ಒಬ್ಬ ಬಡವನಿಗೆ ಒಂದೇ ಒಂದು ಕುರಿ ಇತ್ತು. ಆ ಕುರಿ ಅಂದ್ರೆ ಅವನಿಗೆ ಪಂಚಪ್ರಾಣ. ಅದೇ ಬೀದಿಯಲ್ಲಿ ಮತ್ತೊಬ್ಬ ಐಶ್ವರ್ಯವಂತನಿದ್ದ. ಆ ಐಶ್ವರ್ಯವಂತನ ಬಳಿಯಲ್ಲಿ ಬಹಳ ಕುರಿಗಳಿದ್ವು. ಆ ಐಶ್ವರ್ಯವಂತನ ಮನೆಗೆ ಒಬ್ಬ ಅತಿಥಿ ಬಂದ. ಆ ಅತಿಥಿಗೆ ಔತಣ ಬಡಿಸಬೇಕಾದ ಸಮಯದಲ್ಲಿ ತನ್ನ ಬಳಿಯಲ್ಲಿರುವಂತಹ ಕುರಿಗಳಲ್ಲಿ ಒಂದು ಕುರಿಯನ್ನು ವಧಿಸಿ ಔತಣ ಮಾಡಿಸುವುದರ ಬದಲಿಗೆ ಆ ಬಡ ವ್ಯಕ್ತಿ ಪಂಚ ಪ್ರಾಣದಂತೆ ಸಾಕುತ್ತಿರುವಂತಹ ಆ ಒಂದೇ ಒಂದು ಕುರಿ ಬಲವಂತವಾಗಿ ತೆಗೆದುಕೊಂಡು ಮನೆಗೆ ಬಂದಿರುವ ಅತಿಥಿಗೆ ಔತಣ ಬಡಿಸಿದ. ದಾವೀದನೇ ಎಂದು ಹೇಳ್ತಾನೆ. ಒಮ್ಮೆ ದಾವೀದ ಕೂಡ ಕುರುಬನಾಗಿದ್ದ. ಕುರಿಗಳಂದ್ರೆ ಅವನಿಗೂ ಬಹಳ ಇಷ್ಟ. ಏನದು? ಒಬ್ಬ ಬಡವನು ಒಂದು ಕುರಿ ಪಂಚ ಪ್ರಾಣದಂತೆ ಸಾಕಿದರೆ, ಒಬ್ಬ ಐಶ್ವರ್ಯವಂತನ ಮನೆಗೆ ಒಬ್ಬ ಅತಿಥಿ ಬಂದರೆ, ಆ ಅತಿಥಿಗೆ ಔತಣ ಮಾಡಿಸಬೇಕಾದಾಗ ತನ್ನ ಬಳಿಯಲ್ಲಿರುವಂತಹ ಕುರಿಗಳನ್ನು ಬಿಟ್ಟು ಆ ಬಡವನ ಮಡಿಲಲ್ಲಿದ್ದಂತಹ ಪಂಚ ಪ್ರಾಣದಂತೆ ಸಾಕಿರುವ ಕುರಿಯನ್ನು ವಧಿಸಿ ಔತಣ ಮಾಡಿದನು. ಹೌದು ದಾವೀದನೇ, ಹಾಗೆಯೇ ಔತಣ ಮಾಡಿದ. ಆ ಸ್ಟೋರಿ ಕೇಳಿದ ತಕ್ಷಣವೇ ದಾವೀದನು ಏನ್ ಹೇಳ್ತಾನೆ ಗೊತ್ತಾ? ಆ ಮನುಷ್ಯನು ಮರಣಕ್ಕೆ ಪಾತ್ರನು. ಏನ್ ಹೇಳ್ತಾನೆ? ಅವನು ಮರಣಕ್ಕೆ ಪಾತ್ರನು. ಒಂದು ಕುರಿಯನ್ನು ಕೊಂದು ಹಾಕಿರುವುದರಿಂದ ತಿರುಗಿ 4 ಕುರಿಗಳನ್ನು ಅವನು ಒಪ್ಪಿಸಿ ಕೊಡಲೇಬೇಕು ಎಂಬ ತೀರ್ಪು ವಿಧಿಸುತ್ತಾನೆ ದಾವೀದನು. ಆವೇಶದಿಂದ ತೀರ್ಪು ವಿಧಿಸಿದಾಗ ನಾತಾನನು ದಾವೀದನಿಗೆ ನೋಡಿ ಹೇಳ್ತಾನೆ, ಆ ಮನುಷ್ಯನು ನೀನೇ. ಆ ಐಶ್ವರ್ಯವಂತನು, ಪಾಪ ಬಡವನು, ತಾನು ಬಹಳವಾಗಿ ಪ್ರೀತಿಸಿದ ಹೆಂಡತಿಯನ್ನು ಅಂದರೆ ಬೆತ್ಷೆಬಳನ್ನು ಅನ್ಯಾಯವಾಗಿ ನಿನ್ನ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಬಂದ ಅತಿಥಿ ಯಾರು? ಕೋರಿಕೆ. ಬಂದ ಅತಿಥಿ ಅವನ ಶರೀರ ಕೋರಿಕೆ ಆಗಿತ್ತು. ಆ ಶರೀರ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಅವನ ಸ್ವಂತ ಹೆಂಡತಿಯರಿದ್ರು. ಅವರೊಂದಿಗೆ ಆ ಕೋರಿಕೆ ನೆರವೇರಿಸಿಕೊಳ್ಳಬೇಕು. ಗಂಡಂದರೆ ಕೇಳಿರಿ, ಶರೀರದಲ್ಲಿ ಕೋರಿಕೆ ದೇವರು ಸ್ವತಃವಾಗಿ ಇಟ್ಟಿದ್ದಾರೆ. ಮದುವೆ ಆದ ನಂತರ ಆ ಕೋರಿಕೆ ಕೇವಲ ನಿಮ್ಮ ಹೆಂಡತಿಯೊಂದಿಗೆ ಹೊರತುಪಡಿಸಿ ಬೇರೆ ಯಾರೊಂದಿಗೂ ಆ ಕೋರಿಕೆ ತೀರಿಸಿಕೊಳ್ಳಬಾರದು. ಸಹೋದರಿಯರೇ ಕೇಳಿರಿ, ನಿಮ್ಮ ಶರೀರದಲ್ಲಿ ಬರುವ ಕೋರಿಕೆ ಕೇವಲ ನಿಮ್ಮ ಗಂಡನು ಮಾತ್ರ ತೀರಿಸಬೇಕೇ ಹೊರತು ಪರಪುರುಷನು ಎಂದಿಗೂ ಕೂಡ ತೀರಿಸಬಾರದು. ತಮ್ಮ ತಂಗಿಯಂದಿರೇ ಕೇಳಿರಿ, ಯೌವನ ವಯಸ್ಸಿಗೆ ಬಂದಾಗ ನಿಮ್ಮ ಶರೀರದಲ್ಲಿ ಕೋರಿಕೆಗಳು ಬರ್ತವೆ. ಕೋರಿಕೆಗಳು ಸಾಧಾರಣವಾಗಿ ನಿಮಗೆ ತೊಂದರೆಗೊಳಿಸುತ್ತವೆ. ಆದರೆ ಕೇಳಿ, ವಿವಾಹದ ಮುಖಾಂತರವೇ ನಿಮ್ಮ ಕೋರಿಕೆಗಳು ತೀರಿಸಲ್ಪಡಬೇಕೇ ಹೊರತು ಬಾಯ್ ಫ್ರೆಂಡ್ ಜೊತೆ ಆಗಲಿ ಗರ್ಲ್ ಫ್ರೆಂಡ್ ಜೊತೆ ಆಗಲಿ ಪ್ರೀತಿ ಎಂದು ಹೇಳಿ ಪ್ರೀತಿ ಮುಸುಕಿನಲ್ಲಿ ಈ ಕೋರಿಕೆಗಳನ್ನು ತುಚ್ಛವಾದ ಪಾಪಿಷ್ಟ ಕೆಲಸಗಳೊಂದಿಗೆ ತೀರಿಸಿಕೊಳ್ಳಬೇಕೆಂದು ಒಂದು ವೇಳೆ ನೀವು ಪ್ರಯತ್ನ ಮಾಡುವುದಾದ್ರೆ ಕೇಳಿರಿ, ಅದಕ್ಕೆ ದೇವರು ಜಾರತ್ವ ಎಂದು ಕರೆಯುತ್ತಾರೆ. ಬೈಬಲ್ ಹೇಳುತ್ತದೆ, ವಿವಾಹವು ಎಲ್ಲದಕ್ಕಿಂತಲೂ ಘನವುಳ್ಳದಾಗಿದೆ. ಆದ್ದರಿಂದ ನಿಮ್ಮ ವಿವಾಹ ದಾಂಪತ್ಯ ಪರಿಶುದ್ಧವಾಗಿ ಇರಬೇಕು.
ಪರಿಶುದ್ಧ ವಿವಾಹದಲ್ಲಿ ನೀವು ಪಾಲ್ಗೊಳ್ಳಬೇಕಾದರೆ ವಿವಾಹ ಆಗುವವರೆಗೂ ತಂಗಿಯಂದರೆ ನಿಮ್ಮ ಶರೀರ ಮತ್ತೊಬ್ಬ ಪುರುಷನು ಮುಟ್ಟಬಾರದು. ಅದೇ ಪರಿಶುದ್ಧ ವಿವಾಹ. ಆದರೆ ಆ ದಿನ ದಾವೀದನು ತನಗಿರುವ ಕೋರಿಕೆಯನ್ನು ತನ್ನ ಹೆಂಡತಿಯೊಂದಿಗೆ ತೀರಿಸಿಕೊಳ್ಳದೆ ಪರಾಪುರುಷನ ಹೆಂಡತಿಯೊಂದಿಗೆ ತನ್ನ ಕೋರಿಕೆ ತೀರಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಅದನ್ನು ದೇವರು ನೋಡ್ತಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನೀನು ಆತ್ಮಿಕನೇ ಆಗಿದ್ದಿ, ಆತ್ಮಿಕಳೇ ಆಗಿದ್ದಿ, ಆದಾಗ್ಯೂ ಕೂಡ ನಿನಗೆ ಬಂದಿರುವಂತಹ ಶಾರೀರಿಕ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ತಪ್ಪು ಹೆಜ್ಜೆ ಹಾಕುತ್ತಾ ಇದ್ದೀರಿ. ನಿಮ್ಮ ಶರೀರದ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ತಪ್ಪು ಹೆಜ್ಜೆ ಹಾಕ್ತಾ ಇದ್ದೀರಿ. ಈಗ ತಾನೇ ಹೇಳಿದ್ದೇನಲ್ಲವೇ, ನೀವು ಸಭೆಗೆ ಸದಸ್ಯರಾಗಿರಬಹುದು, ಸಭಾ ಹಿರಿಯರಾಗಿರಬಹುದು, ಸಭೆಗೆ ಸಭಾಪಾಲಕರಾಗಿರಬಹುದು, ಪುರುಷನಾಗಿರಬಹುದು, ಸ್ತ್ರೀ ಆಗಿರಬಹುದು. ಶರೀರದಲ್ಲಿ ಬರುವಂತಹ ಆ ಕೋರಿಕೆ ಏನಿದೆಯಲ್ಲವೋ ಅದು ದೇವರೇ ಇಟ್ಟಿದ್ದಾರೆ. ಆ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ದೇವರು ವಿವಾಹ ಎಂಬ ಬಾಂಧವ್ಯ ನೇಮಿಸಿದ್ದಾರೆ. ವಿವಾಹ ಬಾಂಧವ್ಯವನ್ನು ಮೀರಿ ಆ ಕೋರಿಕೆಯನ್ನು ನೀವು ನೆರವೇರಿಸಿಕೊಳ್ಳುವ ಪ್ರಯತ್ನ ಮಾಡುವುದಾದರೆ, ಆತುರ ಪಡುವುದಾದರೆ, ತವಕ ಪಡುವುದಾದರೆ ಕೇಳಿರಿ, ಅದು ಒಳ್ಳೇದಾಗಿರಲ್ಲ. ದಾವೀದನ ಕುರಿತಾಗಿ ಗತದಲ್ಲಿ ಯೋಚನೆ ಮಾಡಿದ ಪ್ರತಿ ಸಾರಿ ಒಂದು ಮಧುರವಾದ ಜ್ಞಾಪಕ ಇತ್ತು. ದಾವೀದನು ಅದ್ಭುತನಾದ ಕೀರ್ತನೆಗಾರನು, ದಾವೀದನು ಅದ್ಭುತನಾದ ರಾಜನು, ದಾವೀದನು ಅದ್ಭುತನಾದ ಸ್ನೇಹಿತನು, ದಾವೀದನು ಅದ್ಭುತನಾದ ಆತ್ಮಿಕನು, ದಾವೀದನು ಅದ್ಭುತನಾದ ಪ್ರಾರ್ಥನೆ ವೀರನು, ದಾವೀದನು ಅದ್ಭುತವಾದ ದೀನತೆ ಉಳ್ಳವನಾಗಿದ್ದನು, ಅದ್ಭುತವಾದ ಪರಿಶುದ್ಧತೆ ಉಳ್ಳವನಾಗಿದ್ದನು. ಜಾಗ್ರತೆಯಿಂದ ಕೇಳಿ. ಆದರೆ ಅದೇ ದಾವೀದನು ದೇವರ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವಾಗಿ ಉಳಿದುಕೊಂಡ. ಆದರೆ ದೇವರಿಗೆ ಅದು ಇಷ್ಟ ಇಲ್ಲ. ದಾವೀದನಿಗೆ ಮರಣ ಶಿಕ್ಷೆ ಬೀಳಬೇಕು. ಆ ಮನುಷ್ಯನು ನೀನೇ ಎಂದು ನಾತಾನನು ಹೇಳಿದಾಗ ದಾವೀದನು ತಕ್ಷಣವೇ ಪಶ್ಚಾತ್ತಾಪ ಪಟ್ಟ. 51ನೇ ಕೀರ್ತನೆ ಓದುವಾಗ ನಿಮ್ಗೆ ಅರ್ಥವಾಗುತ್ತೆ ಎಷ್ಟು ಅತ್ತು ಪ್ರಾರ್ಥನೆ ಮಾಡಿದ್ದಾನೆಂದು, ಎಷ್ಟು ಅಳುತ್ತಾ ಕಣ್ಣೀರು ಸುರಿಸಿ ಪಶ್ಚಾತ್ತಾಪ ಪಟ್ಟನೆಂದು. ಹಾಗೆ ಪಶ್ಚಾತ್ತಾಪ ಪಟ್ಟಿದ್ದನ್ನು ದೇವರು ನೋಡ್ತಾರೆ. ದೇವರ ಮನಸ್ಸಲ್ಲಿರೋದು ಒಂದು ಕಹಿ ಜ್ಞಾಪಕ. ದಾವೀದನನ್ನು ನೋಡುವಾಗ ಒಂದು ಕಹಿ ಜ್ಞಾಪಕವೇ ನೆನಪಾಗ್ತಾ ಇತ್ತು. ಆದ್ರೆ ಈಗ ಎಂತಹ ವ್ಯಕ್ತಿ ಕಾಣಿಸ್ತಿದ್ದಾನೆ? ಕಣ್ಣೀರಿನೊಂದಿಗೆ ಅಳುತ್ತಿರುವಂತಹ, ಪಶ್ಚಾತ್ತಾಪ ಪಡುವಂತಹ ಒಬ್ಬ ದೀನನು ಕಾಣಿಸ್ತಿದ್ದಾನೆ. ಹಾಗಾಗಿ ದೇವರೇನ್ ಮಾಡಿದ್ರು? ದಾವೀದನಿಗೆ ದೇವರು ಕ್ಷಮಿಸುತ್ತಾರೆ. ಅದೇ ನಾತಾನನು ಹೇಳ್ತಾನೆ, ನೀನು ಮರಣಕ್ಕೆ ಪಾತ್ರನೇ, ನೀನು ಸಾಯಲೇಬೇಕು. ಆದರೆ ನೀನು ಕಣ್ಣೀರು ಸುರಿಸುವುದನ್ನು ದೇವರು ನೋಡಿದ್ದಾರೆ. ನೀವು ಕಣ್ಣೀರು ಸುರಿಸುವುದನ್ನು ದೇವರು ನೋಡಿದ್ದಾರೆ. ಹಾಗಾಗಿ ನಿನ್ನ ಮರಣವನ್ನು ದೇವರು ನಿನ್ನಿಂದ ದೂರ ಮಾಡಿದ್ದಾರೆ. ನೀನು ಸಾಯಲೇಬೇಕಿತ್ತು, ಆದರೆ ನಿನಗೆ ಮರಣ ಶಿಕ್ಷೆ ಇರಲಾರದಂತೆ ದೇವರು ಕನಿಕರಿಸಿದ್ದಾರೆ. ನೀವು ಕೂಡ ರಕ್ಷಿಸಲ್ಪಟ್ಟು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸುತ್ತಿರುವಾಗ, ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ, ಸಂಡೇ ಸ್ಕೂಲ್ ತೆಗೆದುಕೊಳ್ಳುತ್ತಿರುವಾಗ, ಕಾಯರ್ನಲ್ಲಿ ಪಾಲ್ಗೊಳ್ಳುವಾಗ, ಸಭಾ ಹಿರಿಯರಾಗಿರುತ್ತಿರುವಾಗ, ಹಾಗೆ ಸಭಾಪಾಲಕರಾಗಿರುತ್ತಿರುವಾಗ ತಿಳಿದು ಒಂದು ವೇಳೆ ನೀವು ತಪ್ಪು ಮಾಡುವುದಾದರೆ ದೇವರ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವನ್ನು ನೀವು ಉಳಿಸುತ್ತೀರಿ. ಹಾಗೆ ಕಹಿ ಜ್ಞಾಪಕವನ್ನು ನೀವು ಉಳಿಸಿದಾಗ, ನೀವು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ನೀವು ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸುತ್ತಾರೋ ಇಲ್ಲವೋ? ಏನನ್ನುತ್ತೀರಿ? ಜೋರಾಗಿ ಹೇಳಿ. ಕ್ಷಮಿಸ್ತಾರೆ. ಖಚಿತವಾಗಿಯೂ ದೇವರು ಕ್ಷಮಿಸುತ್ತಾರೆ. ಈ ದಿನ ಇಲ್ಲಿಯವರೆಗೂ ನೀವು ಮಾಡಿದ ಪ್ರತಿ ಪಾಪ ದೇವರ ಮುಂದೆ ಒಪ್ಪಿಕೊಂಡಿರುವುದಾದರೆ ದೇವರ ಮನಸ್ಸಿನೊಳಗಿರುವ ಎಲ್ಲಾ ಕಹಿ ಜ್ಞಾಪಕಗಳು ತೊಲಗಿಸಲ್ಪಟ್ಟು ನಿಮ್ಮ ಕುರಿತಾದ ಮಧುರವಾದ ಜ್ಞಾಪಕಗಳು ಆತನ ಮನಸ್ಸಿನೊಳಗೆ ಉಳ್ಕೊಳ್ಳುತ್ತವೆ. ದಾವೀದನು ವ್ಯಭಿಚಾರ ಮಾಡಿದ, ಆದರೆ ಪಶ್ಚಾತ್ತಾಪ ಪಡುವುದರ ಮೂಲಕ ಮಧುರವಾಗಿರುವಂತಹ ಜ್ಞಾಪಕವನ್ನು ಶಾಶ್ವತವಾಗಿಯೂ ದೇವರ ಮನಸ್ಸಿನೊಳಗೆ ಬಿಟ್ಟು ಹೋದ. ಒಂದು ವೇಳೆ ಕ್ಷಮಾಪಣೆ ಕೋರಿಕೊಳ್ಳದೇ ಇದ್ದಿದೆಯಾದರೆ ದಾವೀದನು ಒಂದು ಕೆಟ್ಟ ಜ್ಞಾಪಕವಾಗಿಯೇ ಬಿಟ್ಟು ಹೊರಟು ಹೋಗ್ತಿದ್ದ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ತಲೆಬಾಗಿಸಿ. ನಿಮ್ಮ 2 ಕೈಗಳನ್ನು ಮೇಲೆ ಕೆತ್ತಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ? ಯೇಸುವೇ, 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 ಈ ದಿನ ನನ್ನೊಂದಿಗೆ ಮಾತಾಡಿದ್ದೀರಿ. ನಿಮ್ಮ ಮಾತನ್ನು ನಾನು ಕೇಳಿದ್ದೇನೆ, ವಿಧೇಯನಾಗುತ್ತಿದ್ದೇನೆ. ಇಲ್ಲಿಯವರೆಗೂ, ಈ ಕ್ಷಣದವರೆಗೂ ನಾನು ಮಾಡಿದಂತಹ ಪ್ರತಿ ತಪ್ಪನ್ನು, ಪ್ರತಿ ಪಾಪವನ್ನು ಮನ್ನಿಸಿರಿ ದೇವರೇ, ಕ್ಷಮಿಸಿರಿ ದೇವರೇ. ನಿಮ್ಮ ರಕ್ತದಿಂದ ತೊಳೆದು ನನ್ನನ್ನು ಶುದ್ಧೀಕರಿಸಿರಿ ದೇವರೇ. ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟು ಬಿಡುತ್ತಿದ್ದೇನೆ. ಈ ದಿನ ಮೊದಲುಗೊಂಡು ಒಬ್ಬ ನೂತನ ವ್ಯಕ್ತಿಯಾಗಿ ಜೀವಿಸಬೇಕೆಂದು ನನ್ನನ್ನು ನಾನೇ ನಿನಗೆ ಸಮರ್ಪಿಸಿಕೊಡ್ತಿದ್ದೇನೆ.
ನನ್ನನ್ನು ಅಂಗೀಕರಿಸಿರಿ ದೇವರೇ. ಈ ದಿನ ಮೊದಲುಗೊಂಡು ನನ್ನ ಕುರಿತಾಗಿ ನೀವು ಜ್ಞಾಪಕ ಮಾಡಿಕೊಳ್ಳಬೇಕಾದ ಪ್ರತಿ ಸಾರಿ ಮಧುರವಾದ ಜ್ಞಾಪಕವನ್ನೇ ನೀವು ಹೊಂದಿಕೊಂಡಿರಬೇಕೆಂದು ಆಶಿಸುತ್ತಾ ನನ್ನನ್ನೇ ನಿಮ್ಮ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ತಂದೆಯೇ. ಆಮೆನ್.